ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಶಿಕ್ಷಕರ ನೇಮಕಾತಿಗೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಸಾಕಷ್ಟು ಗೊಂದಲಗಳ ನಡುವೆ ನೇಮಕಾತಿಗಳು 100% ಏನ್ ಪಾತ್ರ ಆಗ್ತಾವ ಅಂತೇಳಿ ನಿಮ್ಗೆ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಮಾರ್ಚ್ ಎಂಡ್ಗೆ ನೇಮಕಾತಿ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಸ್ನೇಹಿತರೆ, ಸ್ಪರ್ಧಾರ್ಥಿಗಳು ಅಂದ್ರೆ ಶಿಕ್ಷಕ ಆಕಾಂಕ್ಷಿಗಳು ಪ್ರಮುಖವಾಗಿ ತಮ್ಮ ಬಳಿ ಇರಬೇಕಾಗಿರ್ತಕ್ಕಂಥ ಕಡ್ಡಾಯವಾಗಿ ಯಾವ ಯಾವ ದಾಖಲಾತಿಗಳು ನೀವು ಕ್ರೋಢೀಕರಣ ಮಾಡ್ಕೋಬೇಕು. ಮತ್ತೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಏನು ಮ್ಯಾರಿಡ್ ವುಮನ್ ಕೇಸ್ ಇತ್ತು, ವಿಶೇಷವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ತಂದೆ ಇನ್ಕಮ್ ಅನ್ನ ಕನ್ಸಿಡರ್ ಮಾಡ್ಬೇಕಾ ಅಥವಾ ಒಬ್ಬ ಹಸ್ಬೆಂಡ್ ಅನ್ನ ಇನ್ಕಮ್ ಅನ್ನ ಕನ್ಸಿಡರ್ ಮಾಡ್ಬೇಕಾ ಅನ್ನುವಂಥದ್ದು ತುಂಬಾ ಗೊಂದಲ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಪೀಠ ತಂದೆ ಮತ್ತು ಹಸ್ಬೆಂಡ್ದು ಎರಡನ್ನ ಕನ್ಸಿಡರ್ ಮಾಡಿ ಯಾರು ಈಗ ಮೆರಿಟ್ ಅಲ್ಲಿ ಯಾರು ಮೇಲ್ದರ್ಜೆಗೆ ಇರ್ತಾರಲ್ಲ ಅವ್ರನ್ನ ಕನ್ಸಿಡರ್ ಮಾಡ್ರಿ ಅಂತೇಳಿ ಒಂದು ಮಿಶ್ರವಾಗಿರ್ತಕ್ಕಂಥ ಒಂದು ಕೋರ್ಟು ಆದೇಶವನ್ನ ಕೊಟ್ಟಿತ್ತು. ಸ್ನೇಹಿತರೆ, ಹಾಗಾದ್ರೆ ಬಹಳಷ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಯಾವ್ದನ್ನ ದಾಖಲಾತಿಯನ್ನ ಹಚ್ಚಬೇಕು ಇನ್ಕಮ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತೆ? ಮ್ಯಾರಿಡ್ ಆಗಿರೋ ಅಂದ್ರೆ ಮದುವೆ ಆಗಿರ್ತಕ್ಕಂಥ ಮಹಿಳೆ ಯಾವ ದಾಖಲಾತಿಯನ್ನು ಹಚ್ಚಬೇಕು ಅನ್ನುವಂಥದ್ದು ನಿಮಗೆ ತುಂಬಾ ಗೊಂದಲ ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ಗಳು ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಮುಖ್ಯವಾಗಿ ಟೀಚರ್ ಆಗ್ಬೇಕು ಅನ್ನುವಂತ ಒಂದು ಅಭ್ಯರ್ಥಿಗಳಿಗೆ ಯಾವ ಯಾವ ದಾಖಲಾತಿಗಳು ನಿಮ್ಮಲ್ಲಿ ಇರಬೇಕು ಮ್ಯಾಂಡೇಟರಿ ಆಗಿ ಒಂದು ಫೈಲ್ ಅಲ್ಲಿ ಇವತ್ತ ಏನ್ ಪಾತ್ರ ಇವುಗಳನ್ನ ರೆಡಿ ಮಾಡ್ಕೊಡಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವ ಕ್ಷಣಕ್ಕಾದ್ರೂ ಟೀಚರ್ಸ್ ನೇಮಕಾತಿ ನೋಟಿಫಿಕೇಶನ್ ಆಗ್ಬಹುದು. ನೋಟಿಫಿಕೇಶನ್ ಆದ ನಂತರ ನಾನು ದಾಖಲಾತಿಗಳು ಏನೋ ಒಂದು ಅಂಕಪಟ್ಟಿಯಲ್ಲಿ ಏನೋ ಸಮಸ್ಯೆ ಇತ್ತು ತಿದ್ದುಪಡಿ ಮಾಡ್ಕೋತೀನಿ ಅಥವಾ ಏನೋ ಬೇರೆ ಇಶ್ಯೂ ಇತ್ತು ಅಂತಂದ್ರೆ ಅದು ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮ್ಮ ಒಂದು ಕೆಲಸ ಏನು ಅಂತಂದ್ರೆ, ಈ ಕ್ಷಣಕ್ಕಾಗಿ ನಿಮ್ಮ ಬಳಿ ನೀವೇನು ನಿಮ್ಮ ಸರ್ಟಿಫಿಕೇಟ್ ಇದಾವಲ್ಲ ಅವು ಕರೆಕ್ಟ್ ಆಗಿ ಎಲ್ಲಾ ಒಂದು ರೀತಿಯಲ್ಲಿ ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಕಾಸ್ಟ್ ಇನ್ಕಮ್ ಆಗಿರ್ಬೋದು, PUC, SSLC, TET ಮಾರ್ಕ್ಸ್ ಕಾರ್ಡು ಎಲ್ಲವೂ ಏನ್ ಪಾತ್ರ ಇದಾವ ಅನ್ನುವಂಥದ್ದು ನೀವೇನ್ ಪಾತ್ರ ಕನ್ಫರ್ಮ್ ಮಾಡ್ಕೊಳ್ಳಿ. ಒಂದು ಫೈಲ್ ಅಲ್ಲಿ ಏನ್ ಪಾತ್ರ ಅವ್ರನ್ನ ಸೆಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಮುಂದೆ ನೇಮಕಾತಿ ಆದಂತ ಸಂದರ್ಭದಲ್ಲಿ ತುಂಬಾ ಏನ್ ಪಾತ್ರ ಗೊಂದಲ ಆಗಿ ನಿಮ್ಮ ಸಮಯ ಏನ್ ಪಾತ್ರ ಅದರಲ್ಲಿ ವ್ಯರ್ಥ ಆಗತ್ತೆ. ದಯಮಾಡಿ ಒಂದು ಫೈಲ್ ಅಲ್ಲಿ ಈ ಎಲ್ಲ ನಾನು ಹೇಳುವಂತ ಎಲ್ಲ ದಾಖಲಾತಿಗಳು ಒಂದ್ಸಲ ಏನ್ ಪಾತ್ರ ಚೆಕ್ ಮಾಡ್ಕೊಳ್ಳಿ. ಆಲ್ರೆಡಿ ನಿಮ್ಮಲ್ಲಿ ಎಲ್ಲಾ ದಾಖಲಾತಿಗಳು ಇರ್ತಾವ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಒಂದ್ಸಲ ಆಗಿರ್ತಾವ. ಅವುಗಳನ್ನ ಏನಾದ್ರು ಇದ್ರೆ ಕರೆಕ್ಷನ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಕರೆಕ್ಷನ್ ಮಾಡ್ಬೇಕು ಅನ್ನುವಂಥದ್ದು ಏನಾದ್ರು ಇದ್ರೆ ಸೊ ಇಲ್ಲಿ ಕೆಳಗಡೆ ನಂಬರ್ ಇದೆ. ಸೊ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಮ್ ಕಡೆ ಏನು ಸಾಧ್ಯ ಇದಿಲ್ಲ ಅದನ್ನೆಲ್ಲ ಏನ್ ಪಾತ್ರ ನಿಮ್ಗೆ ಹೇಳುವಂತ ಪ್ರಯತ್ನ ನಾನು ಮಾಡ್ತೀನಿ. ಹಾಗಾದ್ರೆ ಸ್ನೇಹಿತರೆ, ಟೀಚರ್ಗೆ 1 to 5th, 6 to 8 ಮತ್ತೆ ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ PU ಲೆಕ್ಚರ್ಗೆ ಸಂಬಂಧಪಟ್ಟಂತೆ ಈಗ ಸದ್ಯದಲ್ಲೇ ನೇಮಕಾತಿ ಆಗತ್ತೆ 100%. ಹಾಗಾದ್ರೆ ನಿಮ್ಮ ಬಳಿ ಇರಲೇಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಯಾವುದು ಅಂತಂದ್ರೆ, ಫಸ್ಟ್ ಆಫ್ ಆಲ್ SSLC ಮಾರ್ಕ್ಸ್ ಕಾರ್ಡ್. ಇದು ಮ್ಯಾಂಡೇಟರಿ ಅಂತೇಳಿ ನಾವು ನೋಡ್ತೀವಿ. ಯಾಕಂತಂದ್ರೆ ಯಾವುದೇ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ SSLC ಅಲ್ಲಿ ಯಾವ ರೀತಿ ನಿಮ್ಮ ಒಂದು ಹೆಸರು ಮತ್ತೆ ನಿಮ್ಮ ಅಡ್ರೆಸ್ ಇರುತ್ತಲ್ಲ ಅದೇ ರೀತಿ ಏನ್ ಪಾತ್ರ ಅಪ್ಲಿಕೇಶನ್ ನೀವು ಹಾಕಿ ಸೈಬರ್ ಸೆಂಟರ್ಗೆ ಹೋಗಿ ಅಥವಾ ನೀವೇ ಏನಾದ್ರು ಹಾಕಿ ಫಿಲ್ ಮಾಡ್ತಿರಲ್ಲ ಸೊ ಇದರಲ್ಲಿ ಏನಿರುತ್ತಲ್ಲ ಅದೇ ಪ್ರಕಾರವಾಗಿ ನೀವು ಅಪ್ಲಿಕೇಶನ್ ಹಾಕಿ. ಹಾಗಾದ್ರೆ SSLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಬಳಿ ಇರಬೇಕಾಗತ್ತೆ. ಎರಡನೇದು PU ಅಂಕಪಟ್ಟಿ ನಿಮ್ ಕಡೆ ಏನ್ ಪಾತ್ರ ಇರಬೇಕು. ಇದೇ ಸೀರಿಯಲ್ ವೈಸ್ ಏನ್ ಪಾತ್ರ ನೀವು ಜೋಡಿಸ್ತಾ ಬನ್ನಿ ಸ್ಟೆಪ್ ಬೈ ಸ್ಟೆಪ್. ಅದಾದ್ಮೇಲೆ ಡಿಗ್ರಿ ಅಂಕಪಟ್ಟಿ, ಈಗ ಪದವಿ ಅಂಕಪಟ್ಟಿಗಳು ಕಡ್ಡಾಯವಾಗಿ ನಿಮ್ ಬಳಿ. ಇಲ್ಲಿ ಪದವಿದಲ್ಲಿ ಸೆಮ್ ಮತ್ತೆ ನಾನ್ ಸೆಮ್ ಇರುತ್ತೆ. ಈ ಸೆಮ್ದವ್ರಿಗೆ 6 ಅಂಕಪಟ್ಟಿಗಳು ಪ್ಲಸ್ 1 ಕಾನ್ವೊಕೇಶನ್ ಅಂತ ಬರುತ್ತೆ. ಟೋಟಲ್ 7 ಅಂಕಪಟ್ಟಿಗಳು ಅದಾವ ಇಲ್ಲ ಅನ್ನುವಂಥದ್ದನ್ನ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಗೊಂದಲ ಏನು ಅಂತಂದ್ರೆ, ಈಗ ಒಂದು ಪ್ರಮಾಣ ಪತ್ರ ಅಂತ ಇರುತ್ತೆ. ಈಗ 6 ಅಂಕಪಟ್ಟಿಗಳ ಜೊತೆಗೆ ಒಂದು ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಈ ಪಾಸಿಂಗ್ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಎಲ್ಲಿವರೆಗೆ ಅಂತಂದ್ರೆ ಕಾನ್ವೊಕೇಶನ್ ಬರುವವರೆಗೆ ಮಾತ್ರ ವ್ಯಾಲಿಡಿಟಿ. ಹಾಗಾಗಿ ನಿಮ್ಗೆ ಯಾವುದೇ ಕಾರಣಕ್ಕೂ ಪಾಸಿಂಗ್ ಸರ್ಟಿಫಿಕೇಟ್
ನಿಮ್ಗೆ ವ್ಯಾಲಿಡ್ ಆಗೋದಿಲ್ಲ. ಹಾಗಾಗಿ ನೀವು ಕಂಪಲ್ಸರಿ ಏನಪ್ಪಾ ಅಂದ್ರೆ ಕಾನ್ವೊಕೇಶನ್ ನ ತೆಗಿಸ್ಲೇಬೇಕು. ಹಾಗಾದ್ರೆ ಸೆಮ್ದವ್ರಿಗೆ 7 ಅಂಕ ಪಟ್ಟಿಗಳು ನಿಮ್ ಬಳಿ ಇರಬೇಕಾಗತ್ತೆ. ಇನ್ನು ನಾನ್ ಸೆಮ್ದವ್ರಿಗೆ 3 ಅಂಕ ಪಟ್ಟಿಗಳು, ಒಂದು ಕಾನ್ವೊಕೇಶನ್ ಕಂಪಲ್ಸರಿ. ಹೌದಾ? ಸೊ ಇವ್ರ ಬಳಿ 4 ಅಂಕ ಪಟ್ಟಿಗಳು ಇರ್ಬೇಕು. ಹೌದಾ? ಸೊ ಹಾಗಾದ್ರೆ ನೆಕ್ಸ್ಟ್ 4ನೇ ದಾಖಲಾತಿ ಯಾವುದು ಅಂತಂದ್ರೆ ಡಿ.ಎಡ್, ಡಿಪ್ಲೊಮಾ ಇನ್ ಎಜುಕೇಶನ್ ಅಂತ ಹೇಳಿ ಬಂದಾಗ ಸ್ನೇಹಿತರೆ, ಇದು 2 years ತರಬೇತಿ ಕೋರ್ಸ್ ಆಗಿದ್ರಿಂದ 2 ಅಂಕ ಪಟ್ಟಿಗಳು, ಒಂದ್ ಏನಪ್ಪಾ ಹತ್ರ ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ಇವೆರಡು ಸೇರಿಸಿ ಅಂದ್ರೆ ಇಲ್ಲಿ 3 ಅಂಕ ಪಟ್ಟಿಗಳು. ಇಲ್ಲಿ ಕಾನ್ವೊಕೇಶನ್ ಬರೋದಿಲ್ಲ. ಸೊ ಇಲ್ಲಿ ಕಾನ್ವೊಕೇಶನ್ ಇಲಾಖೆ ಕೊಡೋದಿಲ್ಲ. ಹಾಗಾಗಿ 2 ಅಂಕ ಪಟ್ಟಿಗಳು, ಒಂದು ಏನಪ್ಪಾ ಹತ್ರ ಪ್ರಮಾಣ ಪತ್ರ, ಪಾಸಿಂಗ್ ಸರ್ಟಿಫಿಕೇಟ್ ಅಂತ ನಾವು ನೋಡ್ತೀವಿ. ಸೊ ಟೋಟಲ್ 3 ಅಂಕ ಪಟ್ಟಿಗಳು ನಿಮ್ ಬಳಿ ಇರಬೇಕಾಗತ್ತೆ. ಇನ್ನು ನೆಕ್ಸ್ಟ್ 5ನೇ ದಾಖಲಾತಿ ಯಾವುದು ಅಂತಂದ್ರೆ ಬ್ಯಾಚುಲರ್ ಆಫ್ ಎಜುಕೇಶನ್, B.Ed ಅಂತೇಳಿ ನಾವು ಕರಿತೀವಿ. ಈ ಹಿಂದೆ B.Ed ಏನಪ್ಪಾ ಹತ್ರ 1 year ಆಗಿತ್ತು. 1 year ದಲ್ಲಿ ಏನಪ್ಪಾ ಹತ್ರ 2 ಅಂಕ ಪಟ್ಟಿಗಳು, ಒಂದು ಕಾನ್ವೊಕೇಶನ್, ಒಂದು ಪ್ರಮಾಣ ಪತ್ರ ಇರುತ್ತೆ. ಪ್ರಮಾಣ ಪತ್ರವನ್ನು ನಾವು ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡೋದಿಲ್ಲ. ಹೌದಾ? ಅದು ಮ್ಯಾಂಡೇಟರಿ ಅಲ್ಲ. ಸೊ 2 ಅಂಕ ಪಟ್ಟಿಗಳು, ಒಂದ್ ಏನಪ್ಪಾ ಹತ್ರ ಕಾನ್ವೊಕೇಶನ್ ಬೇಕಾಗತ್ತೆ. ಇಲ್ಲಿ ಸರ್ ಕಾನ್ವೊಕೇಶನ್ ಇಲ್ಲಲ್ಲ, ಇಲ್ಲಿ ಬೇಕನ ಅಂತ ಕೇಳಿದ್ರೆ, ಸೊ ಇಲ್ಲಿ ಡಿ.ಎಡ್ ಅಲ್ಲಿ ಇಲ್ಲ ಕಾನ್ವೊಕೇಶನ್. B.Ed ಅಲ್ಲಿ ಏನಪ್ಪಾ ಹತ್ರ ಕಂಪಲ್ಸರಿ ಯೂನಿವರ್ಸಿಟಿ ಕೊಡುತ್ತೆ ಕಾನ್ವೊಕೇಶನ್, ಇನ್ ತಕೊಳ್ಳಿ. ಹಾಗಾದ್ರೆ ಇಲ್ಲಿ ಹಿಂದೆ 1 year ಇರುತ್ತಲ್ಲ, ಅಲ್ಲಿ ಅವ್ರಿಗೆ ಏನಪ್ಪಾ ಹತ್ರ 3 ಅಂಕ ಪಟ್ಟಿಗಳು ಬೇಕು. ಅದಾದ್ಮೇಲೆ ಇವಾಗ ಏನಪ್ಪಾ ಹತ್ರ 2 years ಇದೆ B.Ed. ಇಲ್ಲಿ 2 years ಅಂತಂದ್ರೆ 4 ಸೆಮ್ಗಳು ಬರ್ತಾವ, 4 ಅಂಕ ಪಟ್ಟಿಗಳು, ಒಂದು ಕಾನ್ವೊಕೇಶನ್, ಟೋಟಲ್ 5 ಅಂಕ ಪಟ್ಟಿಗಳು ನಿಮ್ಮ ಬಳಿ ಇರಬೇಕಾಗತ್ತೆ. ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಇವುಗಳನ್ನ ಜೋಡಿಸ್ಕೊಳ್ಳಿ. ಎಸ್, ನೆಕ್ಸ್ಟ್ 6ನೇ ದಾಖಲಾತಿ ಯಾವುದು ಅಂತಂದ್ರೆ ಟಿ ಮಾರ್ಕ್ಸ್ ಕಾರ್ಡ್. ಕಂಪಲ್ಸರಿ ನಿಮ್ಮಲ್ಲಿ ಟಿ ಮಾರ್ಕ್ಸ್ ಕಾರ್ಡ್, ಪೇಪರ್ 1, ಪೇಪರ್ 2 ಯಾವ್ದು ನೀವು ಕ್ವಾಲಿಫೈಡ್ ಆಗಿರಲ್ಲ, ಸೊ ಟಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವುದೇ ರೀತಿ ನೀವು ನೋಡಿ, ನಾನು ಹೇಳ್ತಾ ಇದ್ದೀನಿ, ಏನಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್, ಕರೆಕ್ಷನ್ ಇತ್ತಂದ್ರೆ ಇವಾಗೇ ಮಾಡ್ಕೊಳ್ಳಿ. ಆಮೇಲೆ 2021ಕ್ಕಿಂತ ಬಿಫೋರ್ ಇದ್ರೆ ಈ ಟಿ ಮಾರ್ಕ್ಸ್ ಕಾರ್ಡ್ ದಲ್ಲಿ 7 years ವ್ಯಾಲಿಡಿಟಿ ಅಂತೇಳಿ ಇತ್ತು. ಹೌದಾ? ಸೊ 7 years ವ್ಯಾಲಿಡಿಟಿ ಇದ್ರೆ ಈಗ ಬರುತ್ತೆ ಇಲ್ಲೋ ಅನ್ನುವಂಥದ್ದು ನಿಮ್ಗೆ ಬಹಳ ಕನ್ಫ್ಯೂಷನ್ ಇರುತ್ತೆ. ಈಗ ಇದು ಏನಾಗಿದೆ ಅಂತಂದ್ರೆ ಲೈಫ್ ಟೈಮ್ ಆಗಿದೆ. ಹಾಗಾಗಿ ಆ 7 years ವ್ಯಾಲಿಡಿಟಿ ಇದ್ರೂ ಸಹಿತ ಯಾವುದೇ ರೀತಿ ಅದಕ್ಕೆ ಸಮಸ್ಯೆ ಇಲ್ಲ. ಓಕೆನಾ? ಟಿ 2014ರಿಂದ ಏನು ಆರಂಭ ಆಗಿದೆಲ್ಲ, ಅಲ್ಲಿಂದ ಇಲ್ಲಿಯವರೆಗೆ ಇದು ಏನಪ್ಪಾ ಅಂದ್ರೆ ಲೈಫ್ ಟೈಮ್ ಆಗಿದೆ. ಹಾಗಾಗಿ ಸೊ ಏನಾದ್ರೂ ಈ ಟಿ ಮಾರ್ಕ್ಸ್ ಗಳನ್ನ ಒಂದ್ಸಲ ಓಪನ್ ಮಾಡ್ಕೊಂಡು ಏನಾದ್ರೂ ಕರೆಕ್ಷನ್ ಇತ್ತು ಅಂತಂದ್ರೆ ಇವಾಗ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ 7ನೇ ಸರ್ಟಿಫಿಕೇಟ್ ಯಾವುದು ಅಂತಂದ್ರೆ PG ಸರ್ಟಿಫಿಕೇಟ್. ಸ್ನೇಹಿತರೆ, ಹೈಸ್ಕೂಲ್ ನೇಮಕಾತಿಗೆ ಏನಾದ್ರೂ PG ಯನ್ನ ಕಂಪಲ್ಸರಿ ಮಾಡಿದ್ರೆ ನಿಮ್ಗೆ PG ಅಂದ್ರೆ MA ಅಂತೇಳಿ ನಾವೇನ್ ಕರಿತೀವಿ, ಅದು ನಿಮ್ಗೆ ಯೂಸ್ಫುಲ್ ಆಗತ್ತೆ. ಈ ಬಾರಿ ನಾವು ಹೈಸ್ಕೂಲ್ ನೇಮಕಾತಿಗೆ PG ಕಂಪಲ್ಸರಿ ಮಾಡೋದಿಲ್ಲ ಅಂತೇಳಿ ಇಲಾಖೆಯ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಆದ್ರೆ ಈ ಅರ್ಹತೆನ ನೀವು ಹೊಂದಿದ್ದೆ ಆದ್ರೆ 2 ಅಂಕ ಪಟ್ಟಿಗಳು, ಒಂದು ಕಾನ್ವೊಕೇಶನ್ ಅಂತೇಳಿ ಇರುತ್ತೆ. ಒಟ್ಟು ಟೋಟಲ್ 3 ಅಂಕ ಪಟ್ಟಿಗಳು ನಿಮ್ಮ ಬಳಿ ಇರಬೇಕಾಗತ್ತೆ. ಇನ್ನು ನೆಕ್ಸ್ಟ್ ದೊಡ್ಡ ಇಶ್ಯೂ ಏನಪ್ಪಾ ಅಂದ್ರೆ ಬಹಳಷ್ಟು ಕನ್ಫ್ಯೂಷನ್ ಆಗಿರ್ತಕ್ಕಂಥ ವಿಷಯ ಯಾವುದು ಅಂತಂದ್ರೆ ಇನ್ಕಮ್ ಸರ್ಟಿಫಿಕೇಟ್. ಈಗ ಮದುವೆ ಆಗಿರ್ತಕ್ಕಂಥ ಮಹಿಳೆ ಯಾರ್ದು ಇನ್ಕಮ್ ಹಚ್ಬೇಕು, ತಂದೆ ಇನ್ಕಮ್ ಹಚ್ಬೇಕಾ ಅಥವಾ ಹಸ್ಬೆಂಡ್ ಇನ್ಕಮ್ ಹಚ್ಬೇಕಾ ಅನ್ನುವಂಥದ್ದು ಗೊಂದಲ ಇರುತ್ತೆ. ಇತ್ತೀಚಿನ ಬೆಳವಣಿಗೆಯಲ್ಲಿ ಕಲಬುರಗಿ ಪೀಠ ಸೊ ಒಂದು ಏನು ಕೋರ್ಟಲ್ಲಿ ಕೇಸ್ ಇತ್ತಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅದು ಒಂದು ಏನ್ ಹೇಳಿದೆ ಅಂತಂದ್ರೆ, ಆದೇಶವನ್ನು ಮಾಡಿದೆ ಅಂತಂದ್ರೆ, ಸೊ ಮೆರಿಟ್ ಅನ್ನ ಗಮನಿಸಿ, ಇನ್ಕಮ್ ತಂದೆದಲ್ಲಿ ಇರ್ಲಿ ಅಥವಾ ಹಸ್ಬೆಂಡ್ರಲ್ಲಿ ಇರ್ಲಿ, ಆದ್ರೆ ಮೆರಿಟ್ ಅನ್ನ ನೀವೇ ಅಂದ್ರೆ ಯಾರು ಹೆಚ್ಚಿನ ಅಂಕಗಳನ್ನ ಪಡ್ಕೊಂಡ್ರಲ್ಲ ಅವರನ್ನ ಗಮನಿಸಿ ಅಂತ ಹೇಳಿದೆ. ಸ್ನೇಹಿತರೆ, ಇದು ತುಂಬಾ ಒಂದು ಮಹಿಳಾ ಅಭ್ಯರ್ಥಿಗಳಿಗೆ, ಶಿಕ್ಷಕ ಆಕಾಂಕ್ಷಿಗಳಿಗೆ ಗೊಂದಲ ಉಂಟಾಗಿದೆ. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರವನ್ನ ಗಮನಿಸಿ, ಸರ್ಕಾರ ಕಡ್ಡಾಯವಾಗಿ ಮದುವೆ ಆಗಿರ್ತಕ್ಕಂಥ ಮಹಿಳೆ ಗಂಡಂದನೇ ಇನ್ಕಮ್ ಹಚ್ಬೇಕು, ಅದನ್ನ ಮಾಡುತ್ತೆ. ಅದನ್ನ ಈ ಒಂದು ಅವಧಿಯಲ್ಲಿ ಅದನ್ನ ಕಂಪಲ್ಸರಿ ಏನ್ ಪಾತ್ರ, ಮದುವೆ ಆಗಿರ್ತಕ್ಕಂಥ ಮಹಿಳೆ ಗಂಡಂದನೇ ಇನ್ಕಮ್ ಹಚ್ಬೇಕು. ಆದ್ರೆ ಈ ಪೀಠ ಏನ್ ಪಾತ್ರ ಈ ರೀತಿ ಕೊಟ್ಟಿದ್ದಿಲ್ಲ ಅಂತ, ನೀವು ಕೊಟ್ಟಿದೆ ಅಲ್ರಿ ಸರ್ ಅಂತ ನೀವೆಲ್ಲ ಕೇಳ್ಬಹುದು. ಸೊ ಈ ಕೊಟ್ಟಿರ್ತಕ್ಕಂಥ ವಿಚಾರನೆ ಬೇರೆ ಇದೆ. ಸೊ ಇನ್ನು ಮುಂಬರ್ತಕ್ಕಂಥ ನೇಮಕಾತಿಯಲ್ಲಿ ಕಡ್ಡಾಯವಾಗಿ ಮದುವೆ ಆಗಿರ್ತಕ್ಕಂಥ ಮಹಿಳೆ ತಂದೆದನ್ನ ಯಾವುದೇ ಕಾರಣಕ್ಕೂ ಹಚ್ಚುವಂತಿಲ್ಲ. ಸ್ನೇಹಿತರೆ ನೋಡಿ, ನೆನ್ಪಿಟ್ಕೊಳ್ಳಿ, ಗಂಡಂದನೇ ಇನ್ಕಮ್ ಹಚ್ಬೇಕು. ಜಾತಿ ಮಾತ್ರ, ಈ ಇಂಟರ್ ಕಾಸ್ಟ್ ಏನಾದ್ರು ಮ್ಯಾರೇಜ್ ಆದ್ರೆ ಜಾತಿ ಮಾತ್ರ ತಂದೆ ಇರುತ್ತೆ, ಅದು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ಅಲ್ಲಿ ಇನ್ಕಮ್ ಗಂಡದಿರುತ್ತೆ. ಇಂಟರ್ ಕಾಸ್ಟ್ ಮ್ಯಾರೇಜ್ ಆದ್ರೆ ಓನ್ಲಿ ಇಂಟರ್ ಕಾಸ್ಟ್ ಮ್ಯಾರೇಜ್ ಆದ್ರೆ ಜಾತಿ ಮಾತ್ರ ತಂದೆದಿರುತ್ತೆ, ಇನ್ಕಮ್ ಗಂಡದಿರುತ್ತೆ. ಆದ್ರೆ ಇನ್ನೇನು ಮದುವೆ ಆಗಿರ್ತಕ್ಕಂಥ ಮಹಿಳೆ ಏನಿದಾರಲ್ಲ, ಅವ್ರು ಕಂಪಲ್ಸರಿ ಕಡ್ಡಾಯವಾಗಿ
ಗಂಡಂದನೇ ಇನ್ಕಮ್ ಹಚ್ಬೇಕು. ಇದು ನೆನ್ಪಿಟ್ಕೊಳ್ಳಿ. ಬಹಳಷ್ಟು ಅಭ್ಯರ್ಥಿಗಳಿಗೆ ಇದು ಗೊಂದಲ ಉಂಟಾಗಿದೆ. ಅದಾದ್ಮೇಲೆ ಇನ್ನೊಂದು ಸಮಸ್ಯೆ ಇರುತ್ತೆ. ಈಗ ಒಂಟಿ ಮಹಿಳೆ, ಡಿವೋರ್ಸ್ ಆದವರು ಅಂತವೆಲ್ಲ ಇರ್ತಲ್ಲ, ಅವಾಗ ಏನಪ್ಪಾ ಅಂದ್ರೆ ನಿಮ್ದು ಒಂದು ತಂದೆ ಇನ್ಕಮ್ ಬರುತ್ತೆ. ಸೊ ಇದು ಈ ರೀತಿ ಸಮಸ್ಯೆ ಇದ್ರೆ ತಂದೆ ಇನ್ಕಮ್ ಬರುತ್ತೆ. ಅದರ್ವೈಸ್ ನೀವು ಮ್ಯಾರೇಜ್ ಆಗಿದ್ರಿ ಅಂತಂದ್ರೆ ಕಂಪಲ್ಸರಿ ನೀವು ಗಂಡಂದನ ಹಚ್ಬೇಕು. ಎಸ್. ನೆಕ್ಸ್ಟ್ 9ನೇ ಸರ್ಟಿಫಿಕೇಟ್ ಯಾವುದು ಅಂತಂದ್ರೆ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ. ಸೊ ಯಾರು ಕನ್ನಡ ಮಾಧ್ಯಮದಲ್ಲಿ 1ರಿಂದ 10ನೇ ತರಗತಿಯವರೆಗೆ 1ರಿಂದ 10ನೇ ತರಗತಿಯವರೆಗೆ ವ್ಯಾಸಂಗವನ್ನ ಕನ್ನಡ ಮಾಧ್ಯಮದಲ್ಲಿ ಮಾಡಿದ್ರೆ ಮಾತ್ರ ಸಿಗುತ್ತೆ. ಇಲ್ಲ ಸರ್, ನಾನು 1ರಿಂದ 7ನೇ ತರಗತಿಯವರೆಗೆ ಕನ್ನಡ ಓದಿದ್ದೀನಿ, ಅದಾದ್ಮೇಲೆ ನಾನು ಏನಪ್ಪಾ ಅಂದ್ರೆ 8ರಿಂದ 10ನೇ ತರಗತಿ ಇಂಗ್ಲಿಷ್ ಓದಿದ್ದೀನಿ ಅಂತಂದ್ರೆ ಆಗೋದಿಲ್ಲ. ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ 1ರಿಂದ 10ನೇ ತರಗತಿವರೆಗೆ ನೀವು ಮಾತ್ರ ಕನ್ನಡದಲ್ಲಿ ಅಧ್ಯಯನ ಮಾಡಿದ್ರೆ ಮಾತ್ರ ಸೊ ನಿಮ್ಗೆ ಈ ಸರ್ಟಿಫಿಕೇಟ್ ಸಿಗತ್ತೆ. ಮತ್ತೆ ಇಲ್ಲಿ ಕಂಪಲ್ಸರಿ ಈ ಒಂದು ಸರ್ಟಿಫಿಕೇಟ್ ಅಲ್ಲಿ HM ಅವ್ರ ಸಿಗ್ನೇಚರ್ ಆಗಿರ್ಬೇಕು. ಅದಾದ್ಮೇಲೆ BO ಅವ್ರದ್ದು ಕಂಪಲ್ಸರಿ ಸಿಗ್ನೇಚರ್ ಆಗಿರ್ಬೇಕು. ಅಂದಾಗ ಮಾತ್ರ ಇದು ಸರ್ಟಿಫಿಕೇಟ್ ವ್ಯಾಲಿಡ್ ಆಗತ್ತೆ. ನೋಡಿ, ಇದು ಗಮನಿಸ್ಕೊಳ್ಳಿ. ಓಕೆ, ಬೇಕಾದ್ರೆ ಹೊಸ ಪ್ರಮಾಣ ಪತ್ರವನ್ನು ತೆಗೆಸ್ಕೊಂಡು ಇವು ಸಿಗ್ನೇಚರ್ ಇದಾವ ಇಲ್ಲ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಅದೇ ರೀತಿ ಗ್ರಾಮೀಣ ಪ್ರಮಾಣ ಪತ್ರನೂ ಅದೇ ರೀತಿ ಕಂಪಲ್ಸರಿ ಗ್ರಾಮೀಣ ಮಟ್ಟದಲ್ಲೇ ನೀವೇನ್ ಪಾತ್ರ ಓದಿರ್ಬೇಕು. 1ರಿಂದ 5ನೇ ತರಗತಿ ಸರ್ ನಂದು ಗ್ರಾಮೀಣದಲ್ಲಿ ಆಗಿದೆ, 7 6 7 ಮತ್ತೆ ಸಿಟಿಯಲ್ಲಿ ಆಗಿದೆ. ಮತ್ತೆ ವಾಪಸ್ ನಾನು ಏನಪ್ಪಾ ಹತ್ರ 8ರಿಂದ 10ನೇ ತರಗತಿ ಗ್ರಾಮೀಣದಲ್ಲಿ ಆಗಿದೆ ನನಗೆ ಸರ್ಟಿಫಿಕೇಟ್ ಸಿಗತ್ತಾ ಅಂದ್ರೆ ಸಿಗೋದಿಲ್ಲ. 1ರಿಂದ 10ನೇ ತರಗತಿ ಅನ್ನುವಂಥದ್ದು ಏನಿದೆ ಅಲ್ಲ, ಇದು ಕಂಪ್ಲೀಟ್ ಆಗಿ ನೀವು ಗ್ರಾಮೀಣ ಮಟ್ಟದಲ್ಲೇ ಓದಿದ್ರೆ ಮಾತ್ರ ಗ್ರಾಮೀಣ ಪ್ರಮಾಣ ಪತ್ರ ನಿಮಗೆ ಸಿಗತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ HM ಅವ್ರದ್ದು ಮತ್ತೆ BO ಅವ್ರದ್ದು ಸಿಗ್ನೇಚರ್ ಆಗಿರ್ಬೇಕು. ಇದನ್ನ ಯಾರು PH ಕ್ಯಾಂಡಿಡೇಟ್ ಇದ್ರಿ, ನಿಮ್ಮ PH ಪ್ರಮಾಣ ಪತ್ರ ಏನಿರುತ್ತಲ್ಲ ಅದನ್ನ ಸೊ ನಿಮ್ಮ ಹತ್ರ ಇಟ್ಕೊಳ್ಳಿ. ಅದಾದ್ಮೇಲೆ HK ಅಂತೇಳಿ ಬಂದಾಗ HK ಸರ್ಟಿಫಿಕೇಟ್ 7 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಯಾರು ಸ್ಥಳೀಯವಾಗಿ ನೀವು ವಾಸವಾಗಿದ್ರಿ, ನಿಮ್ಮ ಎಜುಕೇಶನ್ HK ಭಾಗದಲ್ಲಿ ಮುಗ್ದಿದ್ರೆ, ನಿಮ್ಮ ತಂದೆ ತಾಯಿಗಳ ಮೂಲ ಸ್ಥಾನ HK ದಲ್ಲಿ ಆಗಿದ್ರೆ ಅಂತವರಿಗೆ HK ಸರ್ಟಿಫಿಕೇಟ್ ಬರುತ್ತೆ. ವಿಶೇಷವಾಗಿ 7 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಇದೊಂದು ನಿಮ್ ಸರ್ಟಿಫಿಕೇಟ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ಳಿ, HK ಭಾಗದ ಅಭ್ಯರ್ಥಿಗಳು. ಇದಾದ್ಮೇಲೆ ಎಕ್ಸ್ ಆರ್ಮಿ ಸರ್ಟಿಫಿಕೇಟ್, ನೀವ್ ಯಾರು ಇದಕ್ಕ ಅರ್ಹತೆಯನ್ನು ಹೊಂದಿದ್ರಿ ಸೊ ಅವರು ಎಕ್ಸ್ ಆರ್ಮಿ ಸರ್ಟಿಫಿಕೇಟ್ ಅನ್ನ ಅಪ್ಲೈ ಮಾಡಿ. ಇನ್ನು ಇದಾದ್ಮೇಲೆ ಮುಖ್ಯವಾಗಿರ್ತಕ್ಕಂಥದ್ದು ಆಧಾರ್ ಕಾರ್ಡ್. ಸೊ ಈ ಆಧಾರ್ ಕಾರ್ಡ್ ಅಲ್ಲಿ ಈಗ ನಿಮ್ದು SSLC ಅಲ್ಲಿ ಏನಿದೆಯಲ್ಲ ಅದೇ ಒಂದು ರೀತಿಯಲ್ಲಿ ಅದೇ ಮಾದರಿಯಲ್ಲಿ ಏನ್ ಪಾತ್ರ ಹೆಸರು ಇರುವಂತ ಅಂದ್ರೆ ಸೇಮ್ ಯಾವ್ದೇ ರೀತಿ ಇಂಬ್ಯಾಲೆನ್ಸ್ ಆಗಬಾರ್ದು. ಆಧಾರ್ ಕಾರ್ಡ್ ಅಲ್ಲಿ ಅಡ್ರೆಸ್ ಚೇಂಜ್ ಆದ್ರೆ ಸ್ವಲ್ಪ ಏನು ಸಮಸ್ಯೆ ಬರೋದಿಲ್ಲ, ಆದ್ರೆ ಹೆಸರು ಮಾತ್ರ ಯಾವುದೇ ಕಾರಣಕ್ಕೂ ಚೇಂಜಸ್ ಆಗಬಾರ್ದು. ಸೊ ಇದನ್ನ ನೀವೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಇಷ್ಟು 14 ಪ್ರಮಾಣ ಪತ್ರಗಳು ಒಂದು ಫೈಲ್ ಅಲ್ಲಿ ನೀವ್ ಏನ್ ಪಾತ್ರ ಅಟ್ಯಾಚ್ಮೆಂಟ್ ಮಾಡಿ ಇಟ್ಕೊಂಡ್ರಂದ್ರೆ ನಿಮ್ದು ಅರ್ಧ ಕೆಲಸ ಏನ್ ಪಾತ್ರ ಫಿನಿಶ್ ಆದಂಗೆ. ಓಕೆನಾ? ಸೊ ಇದು ದಯಮಾಡಿ ಈ ಒಂದು ವಾರದಲ್ಲಿ ಎಲ್ಲವೂ ಏನ್ ಪಾತ್ರ ಏನಾದ್ರು ಬ್ಯಾಲೆನ್ಸ್ ಇದ್ರ ಇವುಗಳನ್ನ ಸರಿ ಮಾಡ್ಕೊಳ್ಳಿ. ಹಂಗೇನಾದ್ರು ನಿಮ್ಗೆ ಏನೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ಕೆಳಗೆ ಕೊಟ್ಟಿರ್ತಕ್ಕಂತ ನಂಬರ್ಗೆ ಸಂಪರ್ಕಿಸಿ. ಸೊ ಇವತ್ತು ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತ ಒಂದು ಫ್ಯಾಕಲ್ಟಿ ನಮ್ದು ಕಡಿಮೆ ಸಮಯದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ರಾಜ್ಯದಲ್ಲೇ ಅತ್ಯುತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನ ಕೊಟ್ಟಿದೆ. ಮತ್ತೆ ವಿಶೇಷವಾಗಿ HK ಭಾಗದ ಅಭ್ಯರ್ಥಿಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಇವತ್ತಿನ ಈ ಒಂದು ದಿನದ ಅವಧಿಯಲ್ಲಿ ಮಾತ್ರ ಒಂದು ಬಿಗ್ ಆಫರ್ ಅನ್ನ ಇಟ್ಟಿದ್ದೀವಿ. ನಿಮ್ಮ ಸ್ನೇಹಿತರಿಗೆ ಮತ್ತು ಈ ವಿಚಾರವನ್ನ ಹೇಳಿ. ಬಹಳಷ್ಟು ಅಭ್ಯರ್ಥಿಗಳು ಈಗಾಗಲೇ ಜಾಯಿನ್ ಆಗಿದ್ರಿ. ಕೇವಲ 999 ಅಲ್ಲಿ ನಿಮಗೆ ಆ ಒಂದು ಯಾವುದೇ ಕೋರ್ಸ್ ಅನ್ನ ತೆಗೆದುಕೊಳ್ಳಿ 999 ಅಲ್ಲಿ ಸಿಗತ್ತೆ. ಮತ್ತೆ ಇದ್ರ ಜೊತೆಗೆ PDF ನೋಟ್ಸ್ ಸಿಗತ್ತೆ, ನೀವು ಪ್ರಿಂಟ್ ತಗೋಬಹುದು. ಆಮೇಲೆ ಟೆಸ್ಟ್ ಸಿರೀಸ್ಗಳು ಸಿಗತ್ತೆ. ಆಮೇಲೆ ನಾವು 15 ಡೇಸ್ ಅಲ್ಲಿ ಒಂದು ವೈಯಕ್ತಿಕ ಮಾರ್ಗದರ್ಶನ, ಪರೀಕ್ಷಾ ಮಾರ್ಗದರ್ಶನಗಳು ಎಲ್ಲ ಏನ್ ಪಾತ್ರ ಒಂದು ನೀಟ್ನೆಸ್ ಆಗಿ ಒಂದು ನಮ್ಮ ಒಂದು ಟೀಮ್ ಏನ್ ಪಾತ್ರ ನಿಮ್ ಜೊತೆ ಇರುತ್ತೆ ನೀವು ಶಿಕ್ಷಕರಾಗುವವರೆಗೆ. ಇಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತ ಒಂದು ಅವಕಾಶವನ್ನ ಸ್ಪರ್ಧಾಕಾಶಿ ಅಕಾಡೆಮಿ ಮಾಡ್ತದ. ನಿಮ್ಮ ವಿಶ್ವಾಸವನ್ನ ಯಾವತ್ತೂ ಏನ್ ಪಾತ್ರ ಅದನ್ನ ನಾವು ಇದನ್ನ ಮಾಡ್ಕೋದಿಲ್ಲ. ವಿಶ್ವಾಸವನ್ನ ನಂಬಿಕೆಯನ್ನ ಉಳಿಸ್ಕೋತೀವಿ. ಯಾರು ಆಸಕ್ತರು ನೀವು ನಮ್ಮ ಅಕಾಡೆಮಿಗೆ ಜಾಯಿನ್ ಆಗ್ಬೇಕು ಅನ್ನೋರು ಸೊ ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಸಂಪರ್ಕಿಸಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಎಲ್ಲವೂ ಏನ್ ಪಾತ್ರ ಇನ್ಫಾರ್ಮೇಶನ್ ಸಿಗತ್ತೆ. ಈಗ ನಾನು ಏನ್ ಹೇಳಿಲ್ಲ, ನಿಮ್ಗೆ ದಾಖಲಾತಿಗಳನ್ನ ಕರೆಕ್ಟ್ ಆಗಿ ಎಲ್ಲ ರೀತಿಯಲ್ಲಿ ನಿಮ್ಗೆ ಇದಾವ ಇಲ್ಲ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮ್ಗೆ ಹೊರೆ ಕಡಿಮೆ ಆಗತ್ತೆ, ಓದೋದ್ರ ಕಡೆ ಜಾಸ್ತಿ ಗಮನ ಕೊಡ್ತೀರಿ. ಸೊ ಈ ಬಾರಿ ಏನು ಕಲ್ಯಾಣ ಕರ್ನಾಟಕದಲ್ಲಿ
ಈ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳನ್ನ ನಾನು ಹೇಳ್ತಾ ಇದ್ದೀನಿ, ಫೋಕಸ್ ಮಾಡಿ ಸರ್ಟಿಫಿಕೇಟ್ ಗಳನ್ನ ಸರಿಯಾದ ರೀತಿಯಲ್ಲಿ ಏನಪ್ಪಾ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ದು HK ಸರ್ಟಿಫಿಕೇಟ್ ಒಂದು ದೊಡ್ಡ ಇಶ್ಯೂ ಇರುತ್ತೆ. ಆಮೇಲೆ ಮ್ಯಾರಿಡ್ ವುಮನ್ಸ್, ಈಗ ಮಹಿಳೆಯರು ಮದುವೆ ಆಗಿರ್ತಕ್ಕಂಥ ಮಹಿಳೆಯರದು ದೊಡ್ಡ ಇಶ್ಯೂ ಇರುತ್ತೆ. ಈಗ ಆಲ್ರೆಡಿ ನಿಮ್ಮ ಈ ಒಂದು ವಿಡಿಯೋದಲ್ಲಿ ಎಲ್ಲಾ ಮಾಹಿತಿ ನಿಮ್ಗೆ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ ನಾನು. ಓಕೆ, ಸೊ ಹೆಚ್ಚಿನ ಮಾಹಿತಿ ಆಗಿ ಕೆಳಗಡೆ ಏನಪ್ಪಾ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ಸೊ ಜಾಯಿನ್ ಆಗಿ ನಿಮ್ಮ ಸ್ನೇಹಿತರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.